ಹಾಯ್ ನಮಸ್ತೆ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ಬಿಸ್ನೆಕ್ಸ್ಟ್ ಮುಖಾಂತರ ನಾವು ಮೊಬೈಲನ್ನು ಯಾವ ರೀತಿಯಾಗಿ ರಿಚಾರ್ಜ್ ಮಾಡಿಕೊಳ್ಳಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ಒಂದು ಕಮಿಷನ್ ಇರಲಾರದೆ ಮೊಬೈಲ್ ರಿಚಾರ್ಜನ್ನು ಮಾಡಲಿಕ್ಕೆ ಬರುತ್ತೆ. ನಿಮ್ಮ ಮೊಬೈಲ್ ರಿಚಾರ್ಜ್ ನೀವೇ ಮಾಡಿಕೊಳ್ಳೋದ್ರಿಂದ ನೀವು ಕಮಿಷನ್ ಕೂಡ ಪಡೆಯಬಹುದು. ಈ ಐಡಿಯನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಲಿಂಕನ್ನು ಕೊಟ್ಟಿದ್ದೇನೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆ ವಿಡಿಯೋವನ್ನು ನೋಡಬಹುದು. ನೋಡಿಕೊಂಡು ನೀವು ಈ ಒಂದು ಪೋರ್ಟಲ್ನಲ್ಲಿ ಲಾಗಿನ್ ಆಗಿಕೊಂಡು ನಿಮ್ಮ ಮೊಬೈಲ್ ರಿಚಾರ್ಜನ್ನು ಮಾಡುವುದರಿಂದ ಕಮಿಷನ್ ಕೂಡ ಪಡ್ಕೋಬಹುದು. ಗೆಳೆಯರೆ, ಹಾಗಾದರೆ ಈ ಒಂದು SK ಟೆಕ್ ಯೂಟ್ಯೂಬ್ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಏಕೆಂತಂದರೆ ಈ ರೀತಿಯಾದ ಹೊಸ ಹೊಸ ವಿಡಿಯೋಸ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಅದರದೊಂದು ನೋಟಿಫಿಕೇಶನ್ ಬರುವಾಗೋಸ್ಕರ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಗೆಳೆಯರೆ, ಹಾಗಾದರೆ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ನಾನು ನನ್ನ ಲ್ಯಾಪ್ಟಾಪ್ದಲ್ಲಿ ಇರ್ತಕ್ಕಂತಹ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಡಬಲ್ ಕ್ಲಿಕ್ ಮಾಡಿಕೊಂಡು ಈ ರೀತಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಂಡಿದ್ದೇನೆ. ಇಲ್ಲಿ ನೋಡಿ ಬಿಸ್ನೆಕ್ಸ್ಟ್ ಅಂತೇಳಿ ಟೈಪ್ ಮಾಡಿ ಡೈರೆಕ್ಟಾಗಿ ಬಿಸ್ನೆಕ್ಸ್ಟ್ ಅಂತೇಳಿ ಟೈಪ್ ಮಾಡಿದಾಗ ಈ ಒಂದು ಪೋರ್ಟಲ್ಗೆ ಡೈರೆಕ್ಟ್ ಈ ಒಂದು ಪೋರ್ಟಲ್ದ ಲಿಂಕ್ ಇಲ್ಲಿಂದ ಓಪನ್ ಆಗುತ್ತೆ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಲಾಗಿನ್ ಅಂತೇಳಿ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನಾದರೂ ID ಪಾಸ್ವರ್ಡ್ ಪಡ್ಕೊಂಡಿಲ್ಲ ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಅದರದ್ದು ಕೂಡ ಲಿಂಕ್ ಕೊಟ್ಟಿದ್ದೇನೆ. ಅಲ್ಲಿಂದ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಈ ಒಂದು ಪೋರ್ಟಲ್ದ ಏನಪ್ಪ ಅಂತಂದರೆ ಯೂಸರ್ ID ಮತ್ತು ಪಾಸ್ವರ್ಡ್ ಆ ನಂತರ ಲಾಗಿನ್ ಪಿನ್ ತೆಗೆದುಕೊಳ್ಳಬಹುದು. ಹಾಗೆಯೇ ಏನೇ ನಿಮಗೆ ಡೌಟ್ಸ್ ಇದ್ದರೂ ಕೂಡ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೊಟ್ಟಿರುತ್ತೇನೆ. ಅದಕ್ಕೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಅಥವಾ ಈ ವಿಡಿಯೋದ ಕಮೆಂಟ್ ಬಾಕ್ಸ್ದಲ್ಲಿ ನೀವು ಕಮೆಂಟ್ ಮಾಡಿ ಕೂಡ ಕೇಳಬಹುದು. ಅದಕ್ಕೆ ತಕ್ಷಣ ಉತ್ತರ ಕೊಡುತ್ತೇನೆ. ಗೆಳೆಯರೆ, ಇಲ್ಲಿ ನಿಮ್ಮದೊಂದು ಯೂಸರ್ ನೇಮ್ ಎಂಟರ್ ಮಾಡಬೇಕಾಗತ್ತೆ. ಈ ರೀತಿ ಯೂಸರ್ ನೇಮ್ ಎಂಟರ್ ಮಾಡಿದ ನಂತರ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಎಂಟರ್ ಮಾಡಿ. ಈ ರೀತಿ ಪಾಸ್ವರ್ಡ್ ಎಂಟರ್ ಮಾಡಿದ ನಂತರ ಲಾಗಿನ್ ಪಿನ್ ಕೇಳುತ್ತೆ. ಲಾಗಿನ್ ಪಿನ್ನನ್ನು ಇಲ್ಲಿ ಎಂಟರ್ ಮಾಡಿ ಆನಂತರ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಇಂಟರ್ಫೇಸನ್ನು ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ನೋಡಬಹುದು ಗೆಳೆಯರೆ, ಇಲ್ಲಿ ನೋಡಿ ರಿಚಾರ್ಜದ ಒಂದು ಆಪ್ಷನ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ಎಂಟರ್ ಮಾಡಿ. ಆ ನಂತರ ಇಲ್ಲಿ ಆಪ್ರೇಟರನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆಪ್ರೇಟರ್ ಅಂತಂದರೆ ನಿಮ್ಮದು ಸಿಮ್ ಯಾವ ಒಂದು ಕಂಪನಿಯದು ಇದೆ ಆ ಕಂಪನಿಯನ್ನು ಇಲ್ಲಿಂದ ಸಿಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ನೋಡಿ ಏರ್ಟೆಲ್ ಇದೆ, BSNL ಇದೆ, ಜಿಯೋ ಇದೆ, MTNL ಇದೆ, ಆ ನಂತರ ಟಾಟಾ ಡೊಕೊಮೊ ಇದೆ, VI ಇದೆ. ಈ ರೀತಿಯಾಗಿ ಇಷ್ಟು ನೆಟ್ವರ್ಕ್ಗಳು ಇರುವುದರಿಂದ ಇಲ್ಲಿ ನಿಮ್ಮ ಸಿಮ್ಮನ್ನು ಯಾವ ನೆಟ್ವರ್ಕ್ಗೆ ಹೊಂದಾಣಿಕೆ ಆಗಿದೆ ಅನ್ನೋದನ್ನು ನೀವು ಖಚಿತಪಡಿಸಿಕೊಂಡು ಇಲ್ಲಿ ಆಪ್ರೇಟರ್ ನೆಟ್ವರ್ಕನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಸರ್ಕಲ್ ಅಂತೇಳಿ ಕೇಳ್ತಾ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ದು ಯಾವುದು ಕರ್ನಾಟಕ ಇದ್ದರೆ ಕರ್ನಾಟಕ ಸಿಲೆಕ್ಟ್ ಮಾಡಿ ಅಥವಾ ಮಹಾರಾಷ್ಟ್ರದವ್ರು ಇದ್ದರೆ ಮಹಾರಾಷ್ಟ್ರವನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ನಿಮ್ಗೆ ಏನಂದರೆ ಪ್ಲ್ಯಾನ್ಸ್ ಗೊತ್ತಿಲ್ಲಪ್ಪ ಅಂತಂದರೆ ರಿಚಾರ್ಜ್ ಮಾಡುವ ಪ್ಲ್ಯಾನ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೆಮೋದಗೋಸ್ಕರ ನಾನೊಂದು ನಂಬರನ್ನು ಟೈಪ್ ಮಾಡ್ತಾ ಇದ್ದೀನಿ. ಟೈಪ್ ಮಾಡಿ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡಿ ಡೈರೆಕ್ಟಾಗಿ ಜಿಯೋ ಅಂತೇಳಿ ತಗೊಂಡಿದೆ ನೋಡಿ. ಜಿಯೋ ನಂಬರ್ ಇರೋದ್ರಿಂದ
ಸರ್ಕಲ್ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಈ ರೀತಿ. ಆನಂತರ ವೇವ್ ಪ್ಲ್ಯಾನ್ಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಪ್ಲ್ಯಾನ್ ಶೋ ಆಗ್ತವೆ ನೋಡಿ. ಇಲ್ಲಿ ಆ್ಯನ್ಯುವಲ್ ಪ್ಲ್ಯಾನ್ ಇದೆ, ಆನಂತರ ವ್ಯಾಲ್ಯೂ ಇದೆ. ಈ ರೀತಿಯಾಗಿ ಸಾಕಷ್ಟು ಪ್ಲ್ಯಾನ್ಗಳಿವೆ ನೋಡಿ. ಇಷ್ಟು ಪ್ಲ್ಯಾನ್ಗಳಿವೆ. ಇಷ್ಟು ಪ್ಲ್ಯಾನ್ದಲ್ಲಿ ಯಾವ ಒಂದು ಪ್ಲ್ಯಾನ್ ನಿಮಗೆ ಇಷ್ಟ ಆಗುತ್ತೆ ಆ ಪ್ಲ್ಯಾನನ್ನು ನೀವು ಡೈರೆಕ್ಟ್ ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಡೈರೆಕ್ಟಾಗಿ ಅಮೌಂಟ್ ತಗೊಳುತ್ತೆ. ಆನಂತರ ಇಲ್ಲಿ ನೋಡಿ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮದೊಂದು ಮೊಬೈಲ್ ರಿಚಾರ್ಜನ್ನು ಸಕ್ಸಸ್ಫುಲ್ ಆಗಿ ಆಗುತ್ತೆ. ಈ ರೀತಿ ನೀವು ನಿಮ್ಮ ಮೊಬೈಲ್ ನಂಬರನ್ನು ರಿಚಾರ್ಜ್ ಮಾಡಿಕೊಳ್ಳಬಹುದು. ಅದಕ್ಕೆ ಕಮಿಷನ್ ಕೂಡ ಸಿಗತ್ತೆ. ಹಾಗೆಯೇ ಗೆಳೆಯರೆ, ಏನೇ ನಿಮ್ಮದು ಕ್ವೈರಿ ಇದ್ದರೆ ಏನೇ ಸಮಸ್ಯೆ ಇದರಲ್ಲಿ ಬಂದರೆ ಆಕಸ್ಮಿಕವಾಗಿ ರಿಚಾರ್ಜ್ ಆಗಿಲ್ಲತ್ತಂದರೆ ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಡೈರೆಕ್ಟಾಗಿ ಇಲ್ಲಿ ಟಿಕೆಟ್ ರೈಸ್ ಮಾಡೋ ಒಂದು ಆಪ್ಷನ್ ಬರುತ್ತೆ. ಅದರ ಮುಖಾಂತರ ನೀವು ಟಿಕೆಟ್ ಕೂಡ ರೈಸ್ ಮಾಡಬಹುದು. ಇಲ್ಲಿ ನೋಡಿ ಹೆಲ್ಪ್ ಸೆಂಟರ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೋಡಿ ಇಲ್ಲಿ ನ್ಯೂ ಕಂಪ್ಲೇಂಟ್ ಅಂತ ಹೇಳಿದೆ. ಇಲ್ಲಿಂದ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಳ್ಳಿ. ಅದರ ಬಗ್ಗೆ ಯಾವ ಒಂದು ವಿಷಯದ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ ಆ ವಿಷಯವನ್ನು ಇಲ್ಲಿಂದ ಸಿಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ನೋಡಿ APS ಇದೆ, ಆಧಾರ್ದು ಇದೆ, ಬ್ಯಾಂಕ್ ಅಕೌಂಟ್ ಇದೆ, ಬಿಲ್ ಪೇಮೆಂಟ್ಸ್, ಬಸ್ ಕ್ಯಾಶ್ ಡಿಪಾಸಿಟ್ ಇದೆ, ಕ್ಯಾಶ್ ಕಲೆಕ್ಷನ್ ಇದೆ, ಆನಂತರ ಕ್ರೆಡಿಟ್ ಕಾರ್ಡ್ ಇದೆ. ಈ ರೀತಿ ಸಾಕಷ್ಟು ಸರ್ವಿಸ್ಗಳು, ಇವರು ಎಷ್ಟು ಸರ್ವಿಸ್ಗಳು ಪ್ರೊವೈಡ್ ಮಾಡ್ತಾರೆ ಅಷ್ಟು ಸರ್ವಿಸ್ಗಳದ ಒಂದು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿದ್ದಾರೆ. ಆ ಕ್ಯಾಟಗರಿಯನ್ನು ಸಿಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಟ್ರಾನ್ಸಾಕ್ಷನ್ ನಂಬರ್ ಎಂಟರ್ ಮಾಡಿ, ಆನಂತರ ಇಶ್ಯೂ ಏನಿದೆ ಅನ್ನೋದು ಇಶ್ಯೂವನ್ನು ಇಲ್ಲಿ ನೀವು ತಗೊಂಡು, ಆನಂತರ ಕಮೆಂಟ್ ಬಾಕ್ಸ್ದಲ್ಲಿ ಏನು ಇಶ್ಯೂ ಆಗಿದೆ, ಎದ್ರ ಸಂಬಂಧ ಆಗಿದೆ ಅನ್ನೋದು ಕಮೆಂಟದಲ್ಲಿ ಬರೆಯಿರಿ. ಆನಂತರ ನಿಮ್ದು ಏನು ರಿಚಾರ್ಜ್ ಆಗಿಲ್ಲ ಅದರದೊಂದು ಸ್ಕ್ರೀನ್ಶಾಟನ್ನು ಇಲ್ಲಿಂದ ಅಪ್ಲೋಡ್ ಮಾಡಿ, ಆನಂತರ ರೈಸ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡಿ. ರೈಸ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಸಬ್ಮಿಟ್ ಆಗುತ್ತೆ, ಟಿಕೆಟನ್ನು ರೈಸ್ ಆಗುತ್ತೆ. ರೈಸ್ ಆದಾಗ ಕಸ್ಟಮರ್ ಕೇರ್ದಿಂದ ನಿಮಗೆ ಹೆಲ್ಪ್ ಕೂಡ ಸಿಗುತ್ತೆ. ಅದು ಕ್ಲಿಯರ್ ಮಾಡಿ ಕೊಡ್ತಾರೆ. ಯಾವುದೇ ಒಂದು ಕಾಲ್ ಮಾಡಲಾರ್ದೆ ನಿಮಗೆ ಆ ಸಮಸ್ಯೆಯನ್ನು ಬಗೆಹರಿದು ಕೊಡುತ್ತಾರೆ. ಈ ವಿಡಿಯೋವನ್ನು ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಏಕೆಂತಂದರೆ ಫೋನ್ಪೇ ಥ್ರೂ ಜಾಸ್ತಿ ಅಮೌಂಟನ್ನು ಕಟ್ ಮಾಡ್ಕೋತಾ ಇದ್ದಾರೆ. ಈ ಐಡಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೇನೆ, ಇದರದೊಂದು ಸದುಪಯೋಗವನ್ನು ಪಡೆದುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಬಾಯ್ ಬಾಯ್.